ಅದೇ ರೀತಿಯಾಗಿ ಇಂದಿನ ಒಂದು ಪಾವನ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂಥ ಪರಮ ಪೂಜ್ಯ ಡಾಕ್ಟರ್ ಸಿದ್ದರಾಮ ಶರಣರು ಸಿದ್ಧಾಶ್ರಮ ವೆಂಕಟಗಿರಿ ಕ್ಯಾಂಪ್ ಇವರ ಪಾದ ಪದ್ಮಗಳಲ್ಲಿ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಣೆಗೈದು, ಅದೇ ರೀತಿಯಾಗಿ ಶ್ರೀ ಅವಧೂತ ಅಯ್ಯಪ್ಪ ತಾತನವರ ಅರ್ಚಕರೂ ಆಗಿರುವಂಥ ಶ್ರೀ ವೇದಮೂರ್ತಿ ಮಹೇಶ್ ತಾತನವರು ತಿಮ್ಮಾಪುರ್ ಮತ್ತು ಶಾಖಮಠ ಪೋತ್ನಾಳ್ ಇವರ ಪಾದಗಳಲ್ಲಿ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಣೆಗೈದು, ಇಂದು ನಡೆದು ಬರುವಂಥ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ಗಣ್ಯಮಾನ್ಯರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮೊಟ್ಟ ಮೊದಲನೇದಾಗಿ ಪರಮ ಪೂಜ್ಯರಾಗಿರುವಂಥ ಡಾಕ್ಟರ್ ಸಿದ್ದರಾಮ ಶರಣರು ವೆಂಕಟಗಿರಿ ಕ್ಯಾಂಪ್ ಇವರಿಗೆ ನಮ್ಮ ತಿಮ್ಮಾಪುರ ಗ್ರಾಮದ ಮತ್ತು ಹಾಗೂ ಈ ಸಂಘದ ಒಂದು ಎಲ್ಲ ಊರಿನ ಗ್ರಾಮದ ಇವರ ವತಿಯಿಂದ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಮಹೇಶ್ ತಾತನವರಲ್ಲಿ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅತಿಥಿಗಳಾಗಿ ಆಗಮಿಸಿರುವಂಥ ಶಿವನಗೌಡ ಗೋರೆಬಾಳಿ ಇವರು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು, ಇವರು ಕೂಡ ಈ ನಮ್ಮ ಗ್ರಾಮದ ವತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕಾಶಿಂ ಸಾಬ್ ಇವರು ಸುಂದನೂರು ಇವರು ಕೂಡ ಆಗಮಿಸಿದ್ದಾರೆ, ಅವರಲ್ಲಿ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಅರ್ಚಕರಾಗಿ ಸೇವೆಯನ್ನು ಗೈಯುವಂಥ ವೀರಭದ್ರಯ್ಯ ಸ್ವಾಮಿ ಅವರಲ್ಲಿ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ತಾಲೂಕು ಪಂಚಾಯತಿಯ ಸದಸ್ಯರೂ ಆಗಿರುವಂಥ ಹುಲಿಗಯ್ಯ ಕಾಮಲ್ ಇವರಲ್ಲಿ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಊರಿನ ಮುಖಂಡರೂ ಆಗಿರುವಂಥ ಹುಷೇನಪ್ಪ ಸಿಕಲ್ ಇವರಲ್ಲಿ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಊರಿನ ಯುವಕರೂ ಆಗಿರುವಂಥ ವೆಂಕನಗೌಡ ಸಿಕಲ್ ಇವರಲ್ಲಿ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಮಾಳಿಗೆ ಎಂಕಪ್ಪೋಲಿ ಅವರಲ್ಲಿ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಗ್ರಾಮ ಪಂಚಾಯತ್ ಸದಸ್ಯರೂ ಆಗಿರುವಂಥ ದೇವೇಂದ್ರಪ್ಪ ಇವರಲ್ಲಿ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅಯ್ಯಪ್ಪ ಹುರ್ಲಗಡ್ಡಿ ಇವರಲ್ಲಿ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಯಡಿವಾಳ ಬಸವರಾಜ್ ಇವರಲ್ಲಿ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ತಿಪ್ಪಣ್ಣ ಹಮ್ಮಿಂಗಡ್ ಇವರಲ್ಲಿ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ತಿಮ್ಮಣ್ಣ ನಾಯಕ್ ST ಮುಖಂಡರು ಇವರು ಕೂಡ ಈ ನಮ್ಮ ಗ್ರಾಮದ ವತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಉರ್ಲಗಡ್ಡಿ ರಾಮಯ್ಯ ಇವರಲ್ಲಿ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ವೇದಿಕೆ ಮೇಲೆ ಅದೇ ರೀತಿಯಾಗಿ ದೊಡ್ಡ ಅಯ್ಯಪ್ಪಣ್ಣ ಇವರು ಕೂಡ ಅವರಲ್ಲಿ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಗ್ರಾಮದವರೇ ಆಗಿರುವಂಥ KV ಒಳಗೆ ಒಂದು ಕೆಲಸವನ್ನು ಮಾಡುತ್ತಾ ಇರುವ ಅಯ್ಯಪ್ಪಣ್ಣ KV ಇವರಲ್ಲಿ ಕೂಡ ನಮ್ಮ ಗ್ರಾಮದ ವತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯಮಾನ್ಯರಿಗೂ ಯುವಕ ಮಿತ್ರರಿಗೂ ಅವರೆಲ್ಲರಿಗೂ ಕೂಡ ನಮ್ಮ ಗ್ರಾಮದ ವತಿಯಿಂದ ಈ ಸಂಘದ ವತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಒಂದು ಕಲೆಯನ್ನು ವೀಕ್ಷಿಸಲು ಆಗಮಿಸಿರುವಂಥ ಎಲ್ಲ ಸುತ್ತಮುತ್ತಲಿನ ಗ್ರಾಮದ ಹಿರಿಯರಲ್ಲಿ ಮತ್ತು ಯುವಕ ಮಿತ್ರರಲ್ಲಿ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಸಂಗೀತ ಬಳಗಕ್ಕೂ ಕೂಡ ನಮ್ಮ ಗ್ರಾಮದ ವತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಿಂದ ಪೊಲೀಸ್ ಇಲಾಖೆಗೆ ಕೂಡ ಈ ನಮ್ಮ ಗ್ರಾಮದ ವತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇನ್ನು ಇಲ್ಲಿ ನೆರೆದಿರುವಂಥ ಎಲ್ಲ ಯಾರನ್ನು ಬಿಟ್ಟಿವಿ ಬಿಡುವುದೇ ಅನ್ನಿವಿ ಅನ್ನುವಂಥ ಮಾತನ್ನು ಬೇಡ, ಎಲ್ಲರಿಗೂ ಕೂಡ ನಮ್ಮ ಗ್ರಾಮದ ವತಿಯಿಂದ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈಗ ಈ ಒಂದು ಪಾವನ ಸಾನ್ನಿಧ್ಯವನ್ನು ವಹಿಸಿರುವಂಥ ಪರಮ ಪೂಜ್ಯ ಸಿದ್ದರಾಮ ಶರಣರಿಂದ ಉದ್ಘಾಟನಾ ಕಾರ್ಯಕ್ರಮವನ್ನು ಚಾಲನೆ ನೀಡಬೇಕಂತೇಳಿ ಪೂಜ್ಯರಲ್ಲಿ ನಮ್ಮ ಗ್ರಾಮದ ವತಿಯಿಂದ ಕೇಳಿಕೊಳ್ತಾ ಇದ್ದೇವೆ. ಜೋರಾದ ಚಪ್ಪಳೆಯೊಂದಿಗೆ ಉದ್ಘಾಟನಾ ಕಾರ್ಯಕ್ರಮ. ಧನ್ಯವಾದಗಳು ಪರಮ ಪೂಜ್ಯರಿಗೆ. ಜ್ಯೋತಿ ಬೆಳಗಿಸುವಂಥ ಆಗಮಿಸಿರುವಂಥ ಪೂಜ್ಯರೂ ಆಗಿರುವಂಥ ಹಾಗೂ ವೇದಮೂರ್ತಿ ಮಹೇಶ್ ತಾತನವರು ಈ ಎಲ್ಲ ಯುವಕ ಮಿತ್ರರು ಹಾಗೂ ಗಣ್ಯಮಾನ್ಯರು ಜ್ಯೋತಿಯನ್ನು ಬೆಳಗಿಸುವುದರ ಮುಖಾಂತರ ಚಾಲನೆಯನ್ನು ನೀಡಬೇಕಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರೂ ನಿಂತುಕೊಂಡು ಆ ಜ್ಯೋತಿಯನ್ನು ಬೆಳಗಿಸಬೇಕಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರೂ ಭಾಗಿಗಳಾಗಬೇಕಾದ್ರೆ
ವೇದಿಕೆ ಮೇಲೆ ಆಗಮಿಸಿರುವಂತ ಎಲ್ಲ ಗಣ್ಯಮಾನ್ಯರಿಗೂ ಪರಮ ಪೂಜ್ಯರಿಗೂ ನಮ್ಮ ಗ್ರಾಮದ ವತಿಯಿಂದ ಸ್ವಾಗತವನ್ನು ಕೋರಿದ್ದೇವೆ. ಈಗ ಜ್ಯೋತಿ ಬೆಳಗಿಸುವುದಾಯಿತು, ಉದ್ಘಾಟನಾ ಆಯಿತು. ಅದೇ ರೀತಿ ಸನ್ಮಾನವನ್ನು ಈ ಒಂದು ಗ್ರಾಮದವರು ನೆರವೇರಿಸಿಕೊಡ್ಬೇಕಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಈಗ ಪರಮ ಪೂಜ್ಯರು ಆಗಿರುವಂಥ ಡಾಕ್ಟರ್ ಸಿದ್ದರಾಮ ಶರಣರು ಶ್ರೀ ವೆಂಕಟಗಿರಿ ಕ್ಯಾಂಪ್ ಇವರಿಗೆ ನಮ್ಮ ಗ್ರಾಮದ ವತಿಯಿಂದ ಶರಣಯ್ಯ ಸ್ವಾಮಿ ಹೊಸಳ್ಳಿಯವರು ಈ ಒಂದು ಬಂದು ಆ ಸನ್ಮಾನವನ್ನು ನೆರವೇರಿಸಿಕೊಡ್ಬೇಕಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಶ್ರೀ ವೇದಮೂರ್ತಿ ಮಹೇಶ್ ತಾತನವರಿಗೂ ಕೂಡ ಹುಷೇನಪ್ಪ ಕೊಟ್ನಿಕಲ್ಲಿ ಅವರು ಆ ಒಂದು ಸನ್ಮಾನವನ್ನು ನೆರವೇರಿಸಿಕೊಡ್ಬೇಕಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಗೊರೆವಾಳ್ ಶಿವನಗೌಡ ಇವರಿಗೆ ಕೂಡ ನಮ್ಮ ಗ್ರಾಮದ ಯುವಕರು ಆಗಿರುವಂಥ ವೆಂಕನಗೌಡ ಸಿಕಲ್ ಅವರು ಬಂದು ಸನ್ಮಾನವನ್ನು ನೆರವೇರಿಸಿಕೊಡ್ಬೇಕಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ತಾಲೂಕು ಪಂಚಾಯತಿಯ ಸದಸ್ಯರು ಆಗಿರುವಂಥ ಹುಲಿಗೆಯ ಕಾಮಲ್ ಇವರಿಗೂ ಕೂಡ ಜುಟ್ಲ ಅಯ್ಯಪ್ಪ ಇವರು ಬಂದು ಸನ್ಮಾನವನ್ನು ನೆರವೇರಿಸಿಕೊಡ್ಬೇಕಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಹೂ ಕುಚ್ಚು ಕೊಡುವುದರ ಮುಖಾಂತರ ಅವರನ್ನು ಸ್ವಾಗತಿಸಬೇಕು. ಗಣ್ಯಮಾನ್ಯರಿಗೆ ಹೂಗುಚ್ಚು ಕೊಡುವುದರ ಮುಖಾಂತರ ಅವರನ್ನು ಸ್ವಾಗತಿಸಬೇಕು. ಅದೇ ರೀತಿಯಾಗಿ ಹುಷೇನಪ್ಪ ಸೀಕಲ್ ಈ ನಾಟಕದ ಮ್ಯಾನೇಜರ್ಗಳಾಗಿರುವಂಥ ಹುಷೇನಪ್ಪ ಸೀಕಲ್ ಇವರಿಗೆ ಒಂದು ಹೊಸಳ್ಳಿ ಶರಣಯ್ಯ ಸ್ವಾಮಿಯವರು ಹೂಗುಚ್ಚು ಕೊಡುವುದರ ಮುಖಾಂತರ ಸ್ವಾಗತವನ್ನು ಮಾಡಬೇಕು. ಅದೇ ರೀತಿಯಾಗಿ ಅವಧೂತ ಅಯ್ಯಪ್ಪ ತಾತನವರ ಅರ್ಚಕರಾಗಿ ಸೇವೆಯನ್ನು ಗೈಯುತ್ತಲಿರುವ ವೀರಭದ್ರಯ್ಯ ಹೊಸಳ್ಳಿಯವರಿಗೆ ಅದೇ ಶರಣಯ್ಯ ಸ್ವಾಮಿ ಹೊಸಳ್ಳಿಯವರಿಂದ ಹೂಗುಚ್ಚು ಕೊಡುವುದರ ಮುಖಾಂತರ ಸ್ವಾಗತವನ್ನು ಕೋರಬೇಕು. ಕಾಸಿಂ ಸಾಬ್ ಸಿಂಧನೂರು ಇವರಿಗೂ ಕೂಡ ಹುಷೇನಪ್ಪ ಕೊಟ್ನಿಕಲ್ ಅವರು ಹೂಗುಚ್ಚು ಕೊಡುವುದರ ಮುಖಾಂತರ ಸ್ವಾಗತವನ್ನು ಕೋರಬೇಕು. ಅದೇ ರೀತಿಯಾಗಿ KV ಅಯ್ಯಪ್ಪ ಇವರಿಗೂ ಕೂಡ ತಳವಾರ್ ಅಯ್ಯಪ್ಪ ಇವರಿಂದ ಹೂಗುಚ್ಚು ಕೊಡುವುದರ ಮುಖಾಂತರ ಸ್ವಾಗತವನ್ನು ಕೋರಬೇಕಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಸಿಕಲ್ ವೆಂಕನಗೌಡ ಇವರಿಗೂ ಕೂಡ ಮೌನೇಶ್ ಮ್ಯಾಗೇರಿ ಇವರಿಂದ ಹೂಗುಚ್ಚು ಕೊಡುವುದರ ಮುಖಾಂತರ ಸ್ವಾಗತವನ್ನು ಕೋರಬೇಕು. ಅದೇ ರೀತಿಯಾಗಿ ಮಾಳ್ಗಿ ಅಂಕಪ್ಪ ಇವರಿಗೂ ಕೂಡ ಅಯ್ಯಪ್ಪ ಜುಟ್ಲಿ ಇವರು ಹೂಗುಚ್ಚು ಕೊಡುವುದರ ಮುಖಾಂತರ ಸ್ವಾಗತವನ್ನು ಕೋರಬೇಕು. ಅದೇ ರೀತಿಯಾಗಿ ದೇವೇಂದ್ರಪ್ಪ ಇವರಿಗೂ ಕೂಡ ಗಂಗಾಧರ್ ಅಮ್ಮಿನಗಾಡಿ ಇವರಿಂದ ಹೂಗುಚ್ಚು ಕೊಡುವುದರ ಮುಖಾಂತರ ಸ್ವಾಗತವನ್ನು ಕೋರಬೇಕು. ಅಯ್ಯಪ್ಪ ಉರ್ಲಗಡ್ಡಿ ಇವರಿಗೂ ಕೂಡ ಹುಷೇನಪ್ಪ ಸಿಂಗಾಪುರ್ ಇವರಿಂದ ಹೂಗುಚ್ಚು ಕೊಡುವುದರ ಮುಖಾಂತರ ಸ್ವಾಗತವನ್ನು ಕೋರಬೇಕು. ಯಡಿವಾಳ ಬಸವರಾಜ್ ಇವರಿಗೂ ಕೂಡ ಶಾಗಪ್ಪ ಉರ್ಲಗಡ್ಡಿ ಇವರಿಂದ ಹೂಗುಚ್ಚು ಕೊಡಬೇಕು. ಅದೇ ರೀತಿಯಾಗಿ ಊರಿನ ಹಿರಿಯರು ಆಗಿರುವಂತ ದೊಡ್ಡಯ್ಯಪ್ಪಣ್ಣ ಇವರಿಗೂ ಕೂಡ ಹುಷೇನಪ್ಪ ಉರ್ಲಗಡ್ಡಿ ಇವರಿಂದ ಹೂಗುಚ್ಚು ಕೊಡಬೇಕಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ತಿಪ್ಪಣ್ಣ ಅಮ್ಮಿನಗಾಡಿ ಇವರಿಗೆ ಹುಚ್ಚುರೆಡ್ಡಪ್ಪ ಇವರಿಂದ ಹೂಗುಚ್ಚು ಕೊಡಬೇಕು. ತಿಪ್ಪಣ್ಣ ಅಮ್ಮಿನಗಾಡಿ ಇವರಿಗೆ
ತಿಪ್ಪಣ್ಣ ಅಮೀರ್ಗಡೆ ಇವರಿಗೆ ಹುಚ್ಚರೆಡ್ಡಿಯಪ್ಪ ಕೊಟ್ಲಿಕಲ್ ಇವರು ಹೂಗುಚ್ಛ ಕೊಡಬೇಕು. ಅದೇ ರೀತಿಯಾಗಿ ಉರ್ಲಗಡ್ಡಿ ಮಾರಯ್ಯ ಇವರಿಗೆ, ರಾಮಯ್ಯ ಇವರಿಗೆ ಜುಟ್ಲ ಅಯ್ಯಪ್ಪ ಇವರು ಹೂಗುಚ್ಛ ಕೊಡುವುದರ ಮುಖಾಂತರ ಸ್ವಾಗತವನ್ನು ಮಾಡಿಕೊಳ್ಬೇಕು. ತಿಮ್ಮಣ್ಣ ನಾಯಕ ಇವರಿಗೂ ಕೂಡ ಈ ಅಮರಯ್ಯ ಸ್ವಾಮಿ ಮಠದ ಇವರು ಈಗ ಈ ಒಂದು ವೇದಿಕೆಯ ಕುರಿತು ಶಿವನಗೌಡ ಗೋರೆಪಾಳೆಯವರು 2 ನುಡಿಗಳನ್ನು ಆಡಬೇಕಂತ ಹೇಳಿ ಕೇಳಿಕೊಳ್ತಾ ಇದ್ದೇವೆ. ಇವತ್ತು ಈ ಸುಂದರ ಸಂಜೆಯ ಕಾರಣ ನಿಮಿತ್ತವಾಗಿ ಜೋಡಿ ಸರ್ಪಗಳ ಹಬ್ಬ ಈ ಸುಂದರ ಸಾಮಾಜಿಕ ನಾಟಕದ ವೇದಿಕೆ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ನಮ್ಮೆಲ್ಲರ ಗುರುಗಳು ಮಾರ್ಗದರ್ಶಕರಾದಂಥ ಸಿದ್ದರಾಮ ಸ್ವಾಮಿಗಳ ಪಾದಕ್ಕೆ ಹಣೆ ಮಿಡಿದು ಈ ಊರಿನ ಆರಾಧ್ಯ ದೈವ ಅಯ್ಯಪ್ಪ ತಾತನ ಕರ್ತುಗತಿಗೆ ಹಣೆ ಮಿಡಿದು ವೇದಿಕೆ ಮೇಲಿರ್ತಕ್ಕಂಥ ಭಾಳಷ್ಟು ಜನ ಇದ್ದಾರೆ. ಎಲ್ಲ ನನ್ನ ಆತ್ಮೀಯ ಗೌರವಾನ್ವಿತ ರೈತ ಬಂಧುಗಳೇ, ಕಲಾಭಿಮಾನಿಗಳೇ, ಸಂಗೀತ ಬಳಗವೇ, ತಾಯಂದಿರೇ ಮತ್ತು ಮುದ್ದು ಮಕ್ಕಳೇ, ಇವತ್ತು ಯಾರು ಗಲಾಟೆ ಮಾಡಬಾರ್ದು. ಹುಡುಗರು ಹೊಸ್ತಗಡಕಚಾರ ದಯಮಾಡಿ ಕೈ ಮುಗಿದು ಕೇಳ್ತೀವಿ. ಅವ್ರು ಏನಾದರೂ ಒಂದು ಮಾತು ತಪ್ಪಿದಾಗ ಅದಕ್ಕೆ ಗೆಕ್ಕೆ ಬಿಡೋದು ಅರಸೋದು ಮಾಡಿಬಿಟ್ರೆ ಮತ್ತೆ ತಪ್ಪಿಡ್ತಾರೆ ಅವರು. ಅದಕ್ಕೆ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳೋದೇನೆಂದರೆ, ಇವರು ಹವ್ಯಾಸ ಕಲಾವಿದರು, ವೃತ್ತಿ ಕಲಾವಿದರಲ್ಲ. ನಮ್ಮನ್ನು ಮನೋರಂಜನೆ ಕಾರ್ಯಕ್ರಮಕ್ಕಾಗಿ ಮಾಡ್ತಕ್ಕಂಥದ್ದು. ನಾಟಕ ಜಾತ್ರೆ ಯಾಕೆ ಆಡ್ತಾರಂದರೆ ಒಡೆದು ಹೋದ ಮನಸ್ಸುಗಳನ್ನು ಕೂಡ್ಸೋಕ್ಕಾಗಿ ನಾಟಕ ಜಾತ್ರೆಗಳನ್ನು ಮಾಡೋದು. ನಾವು ಟಿಕೆ ಬಿಡೋದು ಅರಸೋದ್ರಿಂದ ಅವ್ರಿಗೆ ಅನನುಕೂಲ ಆಗ್ಬಿಡುತ್ತೆ. ಅದಕ್ಕೆ ತಾವೆಲ್ಲರೂ ಒಂದು ವಿನಂತಿ ಮಾಡ್ಕೊಳ್ತೀವಿ, ಯಾರು ಅರಸೋದು ಮಾಡೋಕ್ಕೆ ಹೋಗ್ಬಿಟ್ರೆ ಅವ್ರು ಡೈಲಾಗ್ ಹೇಳ್ತಿರ್ತಾರೆ. ಸಂಗೀತ ಮಾಸ್ಟರ್ ವಿನಂತಿ, ಅವರು ಡೈಲಾಗ್ ಡೆಲಿವರಿ ಆಗುವಾಗ ತಮ್ಮ ಪೇಟಿಯನ್ನು ಸೈಲೆಂಟ್ ಆಗಿರ್ಬೇಕು. ಮಾತು ತಪ್ಪಿದಾಗ ಮಾತ್ರ ತಮ್ಮ ಪೇಟಿಗಳ ಕೈಗಳು ಕೆಲಸ ಮಾಡಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೀವಿ. ಕಾರ್ಯಕ್ರಮ ಯಶಸ್ವಿಯಾಗಬೇಕಾಗಿದೆ. ಮುಂದಿನ ದಿನಗಳಲ್ಲಿ ನೋಡಿದ್ದು ರೈತ ಅರ್ಥ ಏನೈತಲ್ರಿ, ಸೋದರರ ಸವಾಲು, ಕೆರಳಿದ ಸರ್ಪ, ಜೋಡಿ ಸರ್ಪ. ಇವತ್ತು ಈ ನಾಟಕ ತಿಮ್ಮಾಪುರದಲ್ಲಿ ನಾನು 2ನೇ ಸಲ ಬಂದಿರೋದು. ಈಗ ಒಂದು 20 ವರ್ಷದಿಂದ ಆಗಿತ್ತು ನಾಟಕ. ಇವತ್ತು ಇಂಥ ಕಾರುಣ್ಯ ನಿಮಿತ್ತವಾಗಿ ರೈತರಿರ್ತಕ್ಕಂಥ ಊರಿದು. ರೈತರು ಭಾಳ ಆಸರೆ ಆಗ್ಬೇಕಾದ್ರೆ ನಾವು ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಬೇಕು. ನೀವು ಆ ಕಡೆ ನೀರಾವರಿ ಏನಾಗಿಲ್ಲ, ಈ ಕಡೆ ಅಳದಂಡಿಗೇನಿಲ್ಲ, ನಡು ಮಧ್ಯದಲ್ಲಿದ್ದೀರಿ. ತಿಮ್ಮಾಪುರ, ಎಡಿನಾಳು, ಎಲ್ದಡ್ಡಿ, ಜವಳಿಗೇರಿ, ಸುಲ್ತಾನ್ಪುರ ಇವು ಹಳ್ಳಿಲ್ಲ. ನೀರು ಭಾಳ ಕಷ್ಟ ಕುಡಿಯೋಕೆ ಹಿಂದಕ್ಕೆ ಕೇಳ್ತಿದ್ವಿ. ಇವತ್ತು ಖಾಲಿವಾದ ಮೇಲೆ ನೀರಿನ ಅನುಭವ ಆಗೈತಿ. ಅದಕ್ಕೆ ತಾವೆಲ್ಲರೂ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಬೇಕಾಗೈತೆ. ಕಾಲಕ್ಕೆ ಮಳೆ ಬರಬೇಕು, ಬಿತ್ತಿದಂತೆ ಬೆಳೆ ಕೈಗೆ ಬರಬೇಕು, ಬೆಳೆದಂತೆ ಬೆಳೆಗೆ ರೇಟ್ ಸಿಗ್ಬೇಕಂತೇಳಿ ಆಲ್ದೋದು ಅಯ್ಯಪ್ಪಗ ದಿನ ನಾವು ಪೂಜೆ ಮಾಡುವಾಗ ತಾಯಂದರು ಒಂದು ಹೂವು ಹೆಚ್ಚಿಗೆ ಏರಿಸ್ಬೇಕಾಗೈತೆ. ಇವತ್ತು ರೈತರ ಪರವಾಗಿ ರೈತರ ಮಕ್ಕಳಿಗೆ ಕನ್ಯೆ ಕೊಳ್ಳಾರ್ದಂಥ ಪರಿಸ್ಥಿತಿ ಬಂದೈತೆ. ನಾವು ಇವತ್ತು ಯಾರು ಒಕ್ಕಲ್ತನ ಮಾಡ್ತಾರಂದ್ರೆ ಕಣ್ಣಿಲ್ಲ. ಅದಕ್ಕೆ ಒಬ್ಬ ಕವಿ ಹೇಳ್ತಾನ, ಕೃಷಿ ಕೃತ್ಯ ಕಾಯಕ ಮಾಡುವನ ಪಾದವ ತೋರಿಸಿ ಬದುಕಿಸಯ್ಯ, ಕೃಷಿ ಕೃತ್ಯ ಕಾಯಕ ಮಾಡುವನ ಮನಸುದ್ದ, ಕೃಷಿ ಕೃತ್ಯ ಕಾಯಕ ಮಾಡುವನ ಮನೆ ಶುದ್ಧ, ಕೃಷಿ ಕೃತ್ಯ ಮಾಡುವನ ಮನೆ ಹೊಕ್ಕು, ಲಿಂಗಾರ್ಚನೆ ಮಾಡಿದರೆ ನೀನೇ ಗುರುವೇ ಧನ್ಯ ಅಂತ ಹೇಳ್ತಾರೆ. ಇವತ್ತಿನ ಜನರು ಕನ್ಯೆ ಕೊಡೋರು ಇರ್ತಾರೆ. ಯಾರು ಒಕ್ಕತನ ಮಾಡ್ತಾರೆ ಕನ್ಯೆ ಕೊಡಂಗಿಲ್ಲ. ಅವತ್ತು ಒಕ್ಕತನ ಮಾಡೋವನ ಪಾದ ತೋರಿಸಂತಿದ್ರು ಗುರುಗಳು. ಯಾರು ಒಕ್ಕತನ ಮಾಡ್ತಾರೆ ಅವ್ರ ಪಾದ ತೋರಿಸಿ ನನ್ನ ಬದುಕಿಸಯ್ಯ ಅಂತ ಹೇಳ್ತಿದ್ರು. ಇವತ್ತು ಏನಾಗಿದೆ, ಉಲ್ಟಾಗಿದೆ ಕಾಲ. ಅದಕ್ಕೆಲ್ಲ ಇವತ್ತು ಸ್ಕೂಲುಗಳಲ್ಲಿ ನಮ್ಮ ಮಕ್ಕಳನ್ನ ಓದಿಸ್ಬೇಕು, ವಿದ್ಯಾವಂತರು ಮಾಡಬೇಕು. ಇವತ್ತು ನಮ್ಮಲ್ಲೆಲ್ಲ 371 ಕಲಂ ಬಂದಚ್ಚಿ. ಇವತ್ತು SC ST ಭಾಳ ಅನುಕೂಲ ಐತಿ. ಇವತ್ತು ನಮ್ಮಲ್ಲಿ PSIಗಳು, ಮಾಸ್ಟರ್ಗಳು, ಕುಲಕರ್ಣಿ, ತಹಸೀಲ್ದಾರ್, ಗೆದ್ದವರ ಆಗತಕ್ಕಂಥ ಅವಶ್ಯಕತೆ ಐತಿ ಇವತ್ತು. ಅದಕ್ಕೆಲ್ಲ ಒಕ್ಕಲ್ತನದ ಜೊತೆಗೆ ಉಪಕಸಬು ಆಗಬೇಕು. ಇವತ್ತು ಕಿರಾಣಿ ಅಂಗಡಿ ಆಗಲಿ, ಪಾನ್ ಶಾಪ್ ಆಗಲಿ, ಕುರಿಗಳಾಗಲಿ, ಮರಗಳಾಗಲಿ, ನಾವು ದನಗಳಾಗಲಿ, ಎತ್ತುಗಳಾಗಲಿ ಸಾಕಿದಾಗ ಮಾತ್ರ ಒಕ್ಕಲ್ತನ ಸಾಲಿಲ್ಲದ ಬದುಕಾಗಿರ್ತದೆ. ಅದಕ್ಕೆ ನಾವೆಲ್ಲ ಇಲ್ಲಿ ಕೃಷಿ ಕಾರ್ಮಿಕರು, ಇವತ್ತು ಕೃಷಿಯರೇ ನಾವೆಲ್ಲ ಇಲ್ಲಿ ಇರ್ತಕ್ಕಂಥ ತಿಮ್ಮಾಪುರದವರು. ಅದಕ್ಕೆಲ್ಲ ಇವತ್ತು ಕಾರುಣ್ಯವಿದನೇ ನಾಟಕ ಆಡ್ಯಾರ. ಇವತ್ತು ಬೇರೆ ಊರ ಎಲ್ಲಿ ಇವತ್ತು ಯಾವ ತಾಲೂಕಿನಾಗ ಎಲ್ಲಿ ಇವತ್ತು ಆಡಿರ್ತಕ್ಕಂಥ ಊರು ಯಾವುದು, ಏಕೈಕ ಊರು ಯಾವುದಂದ್ರೆ ಅದು ತಿಮ್ಮಾಪುರ. ಇವತ್ತು ಎತ್ತುಗಳಿಗೆ ಗೌರವ ಕೊಡ್ತಕ್ಕಂಥ, ಬಸವಣ್ಣ ಊರು ಗೌರವ ಕೊಡ್ತಕ್ಕಂಥ ಊರು ಯಾವುದಂದ್ರೆ ಅದು ತಿಮ್ಮಾಪುರ. ತಿಮ್ಮಾಪುರಕ್ಕೆ ನಾವೆಲ್ಲರೂ ಇವತ್ತು ಕಾರಣ ನಿಮಿತ್ತವಾಗಿ ಸಿದ್ದರಾಮ ಸ್ವಾಮಿಗಳು ಇಲ್ಲಿ 30 ಕಿಲೋಮೀಟರ್ 40 ಕಿಲೋಮೀಟರ್ ತಲೆದ ಬಂದರೆ ಇವತ್ತು ರಾತ್ರಿ 11 ಗಂಟೆ ಆದ್ರೂ ನಮಗೆ ಆಶೀರ್ವಾದ ವಚನ ಮಾಡ್ತಾರೆ. ಎಲ್ಲರೂ ಶಾಂತಿ ರೀತಿಯಿಂದ ಕುಂತು ಅವ್ರ ಆಶೀರ್ವಚನ ಕೇಳಬೇಕಂತೇಳಿ ನನಗೆ 4 ಮಾತಾಡೋಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ತಿಮ್ಮಾಪುರ ಗ್ರಾಮದ ಕಲಾವಿದರಿಗೂ, ರೈತ ಬಂಧುಗಳಿಗೂ, ತಾಯಂದರಿಗೂ ನಾನು ವಂದಿಸಿ ನನ್ನ 4 ಮಾತು ಜೈ ಭಾರತ ಮಾತೆ. ಹಲೋ,
ಈ ಕಾರ್ಯಕ್ರಮವನ್ನು ನಿರೂಪಣೆ ಮಾಡತಕ್ಕಂಥ ಶಿವ ಕೌತಾಳಿ ಇವರಿಗೆ ಸಿದ್ದರಾಮ ಶರಣರಿಂದ ಆಶೀರ್ವಾದ. ಸ್ವಲ್ಪ ಸಮಯದೊಳಗೆ ಒಂದು ರೈತರ ಬಗ್ಗೆ ಮತ್ತು ಈ ಒಂದು ಕಲೆಯ ಬಗ್ಗೆ 4 ಮಾತುಗಳನ್ನು ಆಡಿರುವಂಥ ಶಿವನಗೌಡ ಗೌರಿಬಾಳ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈಗ ಪರಮ ಪೂಜ್ಯರಿಂದ ಆಶೀರ್ವಚನ, ಈ ವೇದಿಕೆಯ ಕುರಿತು ಆಶೀರ್ವಚನವನ್ನು ನೀಡಬೇಕಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರೂ ಶಾಂತ ರೀತಿಯಿಂದ ಆಲಿಸಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ. ಜಗನ್ನಿಯಂತ್ರಣ ಶಕ್ತಿಯಾಗಿರ್ತಕ್ಕಂಥ ಸಿದ್ಧ ಪರ್ವತದ ಬಗಳಾಮುಖಿಯ ಚೇತನಾಶಕ್ತಿಗೆ ನನ್ನ ಅನಂತಾನಂತ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ, ಜಗನ್ನಾಟಕ ಸೂತ್ರಧಾರನಾಗಿರ್ತಕ್ಕಂಥ ಆ ನಟರಾಜನಿಗೆ ನನ್ನ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ, ತಿಮ್ಮಾಪುರ ಗ್ರಾಮದ ಅಧಿದೈವವಾಗಿರ್ತಕ್ಕಂಥ ಅವಧೂತ ಅಯ್ಯಪ್ಪ ತಾತನವರ ಚೇತನಾಶಕ್ತಿಗೆ ನತಮಸ್ತಕನಾಗಿದೆ. ಸಂಗೀತ ಕಲಾ ಸಾರ್ವಭೌಮರ ಎಲ್ಲ ಅಂತರಂಗಕ್ಕೆ ನನ್ನ ಹಣೆಮಣಿದು ಮತ್ತು ಇಂದಿನ ದಿವಸ ತಿಮ್ಮಾಪುರ ಗ್ರಾಮದಲ್ಲಿ ಏರ್ಪಡಿಸಿರ್ತಕ್ಕಂತಹ ಸುಂದರ ಸಾಮಾಜಿಕ ರೌದ್ರಮಯ ನಾಟಕ ಅವಳಿ ಸರ್ಪಗಳು ಅರ್ಥಾತ್ ಕೆರಳಿದ ಸರ್ಪಗಳು ಅರ್ಥಾತ್ ಸಹೋದರರ ಸವಾಲು ಬಹಳ ಸುಂದರವಾದ ರೌದ್ರಮಯ ನಾಟಕ ಅಂತ ನನ್ನ ಅನಿಸಿಕೆಯಲ್ಲಿ ಈ ಒಂದು ಸಾಮಾಜಿಕ ನಾಟಕದ ಪಾವನ ಸಾನ್ನಿಧ್ಯವನ್ನು ದಯಪಾಲಿಸಿರ್ತಕ್ಕಂತಹ ಇದೇ ಗ್ರಾಮದ ಅಯ್ಯಪ್ಪ ತಾತನ ಒಡೆಯರು ಅವಧೂತ ಮಠದ ಒಡೆಯರಾಗಿರ್ತಕ್ಕಂಥ ಶ್ರೀ ಮಹೇಶ್ ತಾತನವರ ಅಂತರಾತ್ಮಕ್ಕೆ ಶರಣಾರ್ಥಿಗಳನ್ನು ಸಲ್ಲಿಸಿ, ಈ ವೇದಿಕೆ ಮೇಲೆ ಇದುವರೆಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿರ್ತಕ್ಕಂಥ ಶ್ರೀ ಶಿವನಗೌಡರು ಗೊರೆಬಾಳಿಯವರಿಗೂ ಮತ್ತು ಈ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೂ, ಸಂಗೀತ ಕಲಾಬಳಗಕ್ಕೂ, ಈ ನಾಟಕದ ನಟರಿಗೂ ಮತ್ತು ನಟಿಯರಿಗೂ, ಕಲಾ ಪ್ರೋತ್ಸಾಹಕರಿಗೂ ಮತ್ತು ಪ್ರೇಕ್ಷಕರಿಗೂ, ಮುದ್ದು ಮಕ್ಕಳಿಗೂ, ವಾತ್ಸಲ್ಯ ಮೂರ್ತಿಗಳಾಗಿರ್ತಕ್ಕಂಥ ತಾಯಂದಿರಿಗೂ ಈ ಸಿದ್ದರಾಮನ ಅನಂತ ಶರಣಾರ್ಥಿಗಳು. ಈ ನಾಟಕದ ಬಗ್ಗೆ ಏನು ಹೇಳದೆ ಎಲ್ಲ ಶಿವನಗೌಡರು ಹೇಳಿದ್ದಾರೆ. ಇಲ್ಲಿ ಎಲ್ಲರೂ ಕಲಾವಿದರು ಹಳೆಯವರೇ ಇದ್ದಾರೆ. ನಮ್ಮ ಶರಣಯ್ಯ ತಾತ ಇದ್ದಾರೆ, ಮೋರ್ಲಾಪುರ ಶರಣಯ್ಯ ತಾತ, ಗವೀಶ್ ಬಸಾಪಟ್ನ ಮತ್ತು ಇವರೆಲ್ಲ ಹಳೆಯವರೇ ಇದ್ದಾರೆ. ನಮಗೆ ಭಾಳ ಚೆಂದಾಗಿ ನುಡಿಸ್ತಾರೆ. ಅವ್ರು ಒಂದು ತಿಳ್ಕೊಳ್ರಿ, ಈ ನಾಟಕವನ್ನು ಏನು ಹವ್ಯಾಸಿ ಕಲಾವಿದರು ಏನಿದ್ದೀವಿ ಹಳ್ಳಿ ಗ್ರಾಮಗಳಲ್ಲಿ ನೀವು ಎಷ್ಟು ಜನ ಬದುಕಿಸ್ತಾರೆ ಅಂತಂದರೆ ಇಲ್ಲಿ ಎಷ್ಟು ಜನ ಕುಂತಾರೆ ಕಲಾವಿದರು. ಪೇಟಿ, ತಬಲಾ, ಡೋಲಕ್ ಮತ್ತು ಪ್ಯಾಡ್ 5 ಜನ ಮತ್ತು 5 ಜನ ನಟಿಯರು, 10 ಜನರನ್ನು ಬದುಕಿಸ್ತಕ್ಕಂಥ ಶಕ್ತಿ ಈ ಒಂದು ನಾಟಕಗಳಿಗೆ ಐತೆ ಅಂತಂದರೆ ನಿಮ್ಮ ಒಂದು ಶಕ್ತಿ ಅತ್ಯದ್ಭುತವಾದ ಶಕ್ತಿ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಈ ನಾಟಕದಲ್ಲಿ ಪಾತ್ರವನ್ನು ನಿರ್ವಹಿಸ್ತಿರ್ತಕ್ಕಂಥ ಎಲ್ಲ ನಟರಿಗೆ ಉತ್ತಮವಾದ ನಟನೆಯನ್ನು ಮಾಡ್ತಕ್ಕಂಥ ಶಕ್ತಿಯನ್ನು, ನಟಿಯರಿಗೂ ಸಹಿತ ಉತ್ತಮವಾದ ನಟನೆಯನ್ನು ಮಾಡ್ತಕ್ಕಂಥ ಶಕ್ತಿಯನ್ನು ಆ ನಟರಾಜ ಕರುಣಿಸಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ, ಈಗಾಗಲೇ ನಮ್ಮ ಶಿವನಗೌಡರು ಹೇಳಿದ್ದಾರೆ ನಿಮಗೆ ಕಲಾವಿದರಿಗೆ ಯಾವಾಗಲೂ ವಾದ್ಯಗಳನ್ನು ನುಡಿಸ್ತಕ್ಕಂಥ ಸಮಯದಲ್ಲಿ ಡೈಲಾಗ್ ಡೆಲಿವರಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೀವು ಅತಿಯಾಗಿ ನುಡಿಸೋದ್ರಿಂದ ಕವಿಗಳ ಕವಿತಾ ಶಕ್ತಿಗೆ ಕೊಲೆ ಆಗುತ್ತೆ. ಆ ಒಂದು ಕವಿ ಏನು ಬರೆದಿರ್ತಾನೆ ಅದು ಡೈಲಾಗ್ ಹೊರಗೆ ಬರೋಂಗಿಲ್ಲ, ನಿಮ್ಮ ವಾದ್ಯದಲ್ಲಿ ಅಡಗಿ ಹೋಗುತ್ತೆ. ಆದ್ದರಿಂದ ಡೈಲಾಗ್ ಡೆಲಿವರಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ, ಹಾಡುಗಳನ್ನು ಹಾಡ್ತಕ್ಕಂಥ ಸಂದರ್ಭದಲ್ಲಿ ನೀವು ವಾದ್ಯಗಳನ್ನು ಕಡಿಮೆ ನುಡಿಸಿದರೆ ಆ ಒಂದು ಕವಿಗೆ ಒಂದು ಒಳ್ಳೆಯ ಗೌರವವನ್ನು ಕೊಟ್ಟಂತಾಗುತ್ತೆ ಅಂತಕ್ಕಂಥ ಒಂದು ಸಂದೇಶವನ್ನು ನಾನು ನಿಮಗೆಲ್ಲರಿಗೂ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಈ ಒಂದು ನಾಟಕ ಏನು ಆಡಕತ್ತೀರಿ, ಮುಂದಿನ ದಿನಮಾನಗಳಲ್ಲಿ ಸಕಾಲಕ್ಕೆ ಮಳೆ ಬಂದು ನೀವು ಬೆಳೆದ ಬೆಳೆಗಳು ಚೆನ್ನಾಗಿ ಬೆಳೆದು ನಿಮ್ಮ ಬೆಳೆಗೆ ಒಳ್ಳೆಯ ಬೆಲೆ ಸಿಕ್ಕು ರೈತರ ಭಾಳ ಹಸನಾಗುವಂತೆ ಆ ತಾಯಿ ಶಾಂಭವಿ, ನಟರಾಜ
ಅಯ್ಯಪ್ಪ ತಾತ ಆಶೀರ್ವಾದ ಮಾಡಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ ನಮ್ಮನ್ನು ಇಲ್ಲಿಗೆ ಕರೆಯಿಸಿ ಸತ್ಕರಿಸಿ ಗೌರವಿಸಿರ್ತಕ್ಕಂಥ ಈ ಗ್ರಾಮದ ಎಲ್ಲ ಸದ್ಭಕ್ತರಿಗೆ ನಮ್ಮ ಅನಂತ ಶರಣ ಸಮರ್ಪಣೆ ಮಾಡಿ ನನ್ನ 4 ಮಾತುಗಳನ್ನು ಗುರುವಿನ ಪಾದಕ್ಕೆ ಅರ್ಪಿಸ್ತಾ ಇದ್ದೇನೆ. ಅರ್ಪಿಸುವುದಕ್ಕಿಂತ ಮುಂಚಿತವಾಗಿ ಈ ನಾಟಕಕ್ಕೆ 2,500 ರೂಪಾಯಿಗಳನ್ನು ಆಶೀರ್ವಾದ ರೂಪದಲ್ಲಿ ಸಲ್ಲಿಸ್ತಾ ಇದ್ದೇವೆ. ಇಬ್ಬರು ವ್ಯವಸ್ಥಾಪಕರು ಬಂದು ಸ್ವೀಕರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಈ ಒಂದು ನಾಟಕಕ್ಕೆ ಗಣ್ಯಮಾನ್ಯರು ಆಗಿರುವಂಥ ಶಿವನಗೌಡ ಗೋರೆಬಾಳೆಯವರು ಕೂಡ 2,500 ರೂಪಾಯಿಯನ್ನು ಕಾಣಿಕೆಯಾಗಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಮಹೇಶ್ ತಾತನವರು ಕೂಡ 1,000 ರೂಪಾಯಿಯನ್ನು ಈ ಸಂಘಕ್ಕೆ ಕಾಣಿಕೆಯಾಗಿ ನೀಡಿದ್ದಾರೆ. ಪರಮ ಪೂಜ್ಯರು ಕಾಣಿಕೆಗೆ ನೀಡುವುದರ ಮುಖಾಂತರ ಒಳ್ಳೆಯ ಸೊಗಸಾಗಿ ಅಚ್ಚುಕಟ್ಟಾಗಿ ತಮ್ಮ ಆಶೀರ್ವಚನವನ್ನು ನೀಡಿದ್ದಾರೆ. ಇನ್ನೋರ್ವರಾಗಿರುವಂಥ ನಮ್ಮ ಗ್ರಾಮದವರೇ ಆಗಿರುವಂಥ ಅದೇ ರೀತಿಯಾಗಿ ಉಲಿಗಯ್ಯ ಕಾಮಲ್ ತಾಲೂಕು ಪಂಚಾಯತಿ ಸದಸ್ಯರು ಇವರು ಕೂಡ 5,000 ರೂಪಾಯಿಯನ್ನ ಈ ಒಂದು ಸಂಘಕ್ಕೆ ದೇಣಿಗೆಯಾಗಿ ನೀಡಿದ್ದಾರೆ. ಇವರೆಲ್ಲರ ಮನೆತನಕ್ಕೂ ಅವಧೂತ ಅಯ್ಯಪ್ಪ ತಾತನು ಆಯುಷ್ ಆರೋಗ್ಯ ಭಾಗ್ಯವನ್ನ ಸದಾ ನೀಡಲಿ ಅಂತ ಹಾರೈಸುತ್ತಾ ತಿಮ್ಮಣ್ಣ ನಾಯಕ್, ಎಸ್ ಟಿ ಏಜೆನ್ಸಿ, ವಾಲ್ಮೀಕಿ ನಾಯಕ್, ಮಲ್ಲಾಪುರ್ ಇವರು ಕೂಡ 2,000 ರೂಪಾಯಿಯನ್ನ ಸಂಘಕ್ಕೆ ಕಾಣಿಕೆಯಾಗಿ ನೀಡಿದ್ದಾರೆ. ಅವರಿಗೂ ಕೂಡ ಅವಧೂತ ಅಯ್ಯಪ್ಪ ತಾತನು ಆಯುಷ್ ಆರೋಗ್ಯವನ್ನ ನೀಡಲಿ ಅಂತ ಹಾರೈಸುತ್ತಾ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲ ಒಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರುವಂಥ ಪರಮ ಪೂಜ್ಯರಿಗೂ ಮತ್ತು ಊರಿನ ಗಣ್ಯಮಾನ್ಯರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ ಗ್ರಾಮದ ವತಿಯಿಂದ ಮತ್ತು ಈ ಒಂದು ಕಲಾವಿದರಿಂದ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ದಯವಿಟ್ಟು ಯಾರಾದರೂ ಸಂಘಕ್ಕಾಗಲಿ ಪಾತ್ರಧಾರಿಗಳಿಗೆ ಮುಯ್ಯ ಬರೆಸುವಂಥವ್ರು ಇದ್ರ ಈ ಹೊರಗಡೆ ಆ ಒಂದು ಮುಯ್ಯವನ್ನು ಬರಿತಾ ಇದ್ದಾರೆ, ಬರೆಸಿ ಎನ್ನುವಂಥ ಮಾತನ್ನು ತಮ್ಮಲ್ಲಿ ತಿಳಿಸ್ತಾ ಇದ್ದೇವೆ. ಡಾಕ್ಟರ್ ಸಿದ್ದರಾಮ ಶರಣರು ಪ್ರಮೋದ್ ಕುಮಾರ್ ಇವರಿಗೆ ಆಶೀರ್ವಾದವನ್ನು ನೀಡಬೇಕಂತೇಳಿ ಕೇಳಿಕೊಳ್ತಾ ಇದ್ದೇನೆ. ತಯಾರ್ ಮೊಹಮ್ಮದ್ ಕುಲಕರ್ಣಿ, ಈ ನಮ್ಮ ಗ್ರಾಮದ ಒಂದು ಕುಲಕರ್ಣಿ ಅವರು 2,100 ರೂಪಾಯಿಯನ್ನ ಕಾಣಿಕೆಯಾಗಿ ನೀಡಿದ್ದಾರೆ. ನಮ್ಮ ಗ್ರಾಮದ ವತಿಯಿಂದ ಇವರೆಲ್ಲರಿಗೆ ಧನ್ಯವಾದಗಳನ್ನು